ನೀವು ಕಾರ್ ತಗೊಂಡಿದ್ಯಾ ಅವಾಗ? ನಾನು ಕಾರ್ ತಗೊಂಡಿದ್ದು 78 ಇಲ್ಲ, 83 ಇಲ್ಲ, 85 ಇಲ್ಲ, 89 ಇಲ್ಲ. ನನ್ನ ಮೊದಲನೇ ಕಾರು 94 ಶಾಸಕರಾದ 24 ವರ್ಷದ ನಂತರ ಒಂದು ಅಂಬಾಸಿಡರ್ ಕಾರ್ ತಗೊಂಡೆ. ಅದಾದಮೇಲೆ ಮತ್ತೆ ಸ್ವಲ್ಪ ದಿವಸ ಕಾರ್ ಇರಲಿಲ್ಲ. ಆಮೇಲೆ ಒಂದು 6 ವರ್ಷ ಆಯಿತು. ನಮಗೆ ಶಾಸಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರೆ. ಒಂದು ಇನ್ನೋವಾ ಕಾರ್ ತಗೊಂಡಿದ್ದೆ, ಅದನ್ನು ಯೂಸ್ ಮಾಡ್ತಾಯಿದ್ದೆ. ಬಟ್ ಏನಾಗುತ್ತೆ, ಕೆಲವೆಲ್ಲ ನಮಗೀಗ ಅವು ಅಗತ್ಯತೆಗಳಾಗ್ಬಿಟ್ಟಿದೆ. ಕಾರ್ ಇಲ್ಲದೆ ಹೋದರೆ ಕಷ್ಟ. ಬಸ್ಸಲ್ಲಿ ಓಡಾಡ್ತೀವಿ ಅಂದರೆ ಆಗೋದಿಲ್ಲ. ಕಾರ್ ಇಟ್ಕೊಂಡ್ಮೇಲೆ ಡ್ರೈವರ್ಗೆ ಇಟ್ಕೊಳ್ಳೇಬೇಕು. 5,000, 8,000, 10,000ಕ್ಕೆ ಡ್ರೈವರ್ ಬರಲ್ಲ. ಸೊ ಕಾರು ಡ್ರೈವರು ಎರಡೂ ಆದಮೇಲೆ ಅದರ ವೇರಂಟೇರು, ಟೈರು, ಇನ್ನೊಂದು ಮತ್ತೊಂದು, ಡೀಸೆಲ್ಲು ಎಲ್ಲ ಜನರ ಹತ್ರ ಕೇಳೋಕ್ಕಾಗಲ್ಲ. ಕರ್ದಲ್ಲಿ ಹೋಗದೆ ಹೋದರೆ ಸೊಕ್ಕಪ್ಪ ಬರೋದಿಲ್ಲ ಅಂತಾರೆ. ನಮ್ಗತಿ ಏನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಒಂದೇ ದಿವಸ 8-10 ಮದುವೆ ಇನ್ವಿಟೇಷನ್ ಕೊಡ್ತಾರೆ. ನಮ್ಮ ಮನೆಗಳು ಯಾವ ಮದುವೆಗೂ ಬಂದಿಲ್ಲಪ್ಪ ಅಂತ ಒಬ್ಬ ಅಂತಾನೆ. ನಮ್ಮಂಥವ್ರ ಮನೆಗಳಿಗೆ ಬರೋದಿಲ್ಲ ಬಿಡಪ್ಪ ಅಂತ ಇನ್ನೊಬ್ಬ ಅಂತಾನೆ. ಏನು ಅದೊಂದು ಪ್ರೋಗ್ರಾಮು, ಪ್ರಾಣ ಹೋಗೋಂಥ ಕೆಲಸ ಅಂತೇಳಿ ರೂಟ್ ಮ್ಯಾಪ್ ಹಾಕ್ಕೊಂಡು ಒಂದು ಮದುವೆ ಆದಮೇಲೆ ಒಂದು ಮದುವೆಗೆ ಹೋಗ್ಬೇಕು. ಆ ಮೇಲಕ್ಕೆ ಹೋಗಿ ಹಲ್ಕಿರಿಬೇಕು. ಅವನು ವಿಡಿಯೋದವನು ಹೇಳ್ತಾನೆ, ಆಯ್ತು ನಿನ್ನ ನಡಿ ಮುಂದಕ್ಕೆ ಅಂತಂದರೆ ಕೆಳಗೆ ಇಳಿದು ಬರಬೇಕು. ಅಷ್ಟೊಳಗೆ ಒಂದು ಫೋನ್ ಬರುತ್ತೆ, ಅವ್ರು ಯಾರು ತೀರ್ಕೊಂಡಿದ್ದಾರೆ ಅಂತ. ಬೇಗ ಮಾಡಿಬಿಡ್ತಾರೆ, ಹಣ ಬಂದಾಗ ಅಲ್ಲಿಗೆ ಅರ್ಜೆಂಟಾಗಿ ಅಲ್ಲಿಗೆ ಹೋಗ್ಬೇಕು. ಅದೊಂದು ಡ್ರಾಮಾ, ಅಲ್ಲೊಂದು 2 ನಿಮಿಷ, ಮತ್ತು ಅದು ಮುಗಿಸ್ಕೊಂಡು ಇನ್ನೊಂದು ಮದುವೆಗೆ. ಈ ಥರದ ಭಾಳ ಅರ್ಥಹೀನವಾದಂಥ ಬದುಕಿಗೆ ಬಂದು ತಲುಪಿಟ್ಟಿದ್ದೇವೆ ನಾವು. ಸಾರ್ವಜನಿಕ ಜೀವನದಲ್ಲಿದ್ದೇವೆ ಅಂದರೆ ಮದುವೆಗಳಿಗೆ ಹೋಗಲೇಬೇಕು, ಸಾವಿಗೆ ಹೋಗಲೇಬೇಕು. ಅವನು ಒಬ್ಬ ಮನುಷ್ಯ ಅಲ್ವಾ, ಏನೋ ಕಷ್ಟ ಇರುತ್ತೆ, ಬರಲ್ಲ. ಆ ಥರ ಇಲ್ಲವೇ ಇಲ್ಲ. ಅದನ್ನೇ ಒಂದು ಇಶ್ಯೂ ಮಾಡ್ತಾರೆ, ಬಂದಿಲ್ಲ ಅಂತ. ಆಮೇಲೆ ಈಗ ಪ್ರೆಸ್ಟೀಜ್ ಆಗಿಬಿಟ್ಟಿದೆ. ಮದುವೆಗಳಿಗೆ ಹೋಗೋದು ಪ್ರೆಸ್ಟೀಜ್ ಆಗಿಬಿಟ್ಟಿದೆ.